ಆತ್ಮೀಯ ಸ್ನೇಹಿತರೆ, ಮತ್ತೊಮ್ಮೆ ಹೃದಯಕ್ಕೆ ಒಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು ನೋಡಲಿರ್ತಕ್ಕಂಥ ದೇವರ ವಾಕ್ಯವು ಆದಿಕಾಂಡ 1ನೇ ಅಧ್ಯಾಯ 11ನೇ ವಚನ. ಆಗ ದೇವರು ಭೂಮಿಯು ಹಸಿರು ಸಸ್ಯಗಳನ್ನು, ಬೀಜವಿರುವ ಸಸ್ಯಗಳನ್ನು, ತಮ್ಮ ತಮ್ಮ ಪ್ರಕಾರ ಫಲ ಕೊಡುವ ಹಣ್ಣು ಮರಗಳನ್ನು ಉಂಟು ಮಾಡಲಿ ಎಂದನು. ಪ್ರಿಯರೇ, ಈ ವಾಕ್ಯವನ್ನು ನಾವು ಗಮನಿಸುವಾಗ ಇದು 3ನೇ ದಿನದಲ್ಲಿ ಕರ್ತನು ಮಾಡಿದಂಥ 2ನೇ ಕ್ರಿಯೆ ಎನ್ನುವಂಥದ್ದನ್ನು ನಾವು ನೋಡಬಹುದು. ಅದಲ್ಲದೆ ಈ ಒಂದು ವಾಕ್ಯದಲ್ಲಿ ನಾವು ಕೆಲವೊಂದು ಪ್ರಮುಖವಾಗಿರುವಂಥ ಅಂಶಗಳನ್ನು ಮೊದಲು ನೋಡಿಕೊಳ್ಳೋಣ. ಮೊದಲನೇದಾಗಿ, ಆಗ ದೇವರು ಅಂದನು ಎನ್ನುವಂಥ ಮಾತನ್ನ ಗಮನಿಸುವಾಗ, ಪ್ರಿಯರೇ, ಈ ವಾಕ್ಯವು ತುಂಬ ಪ್ರಾಮುಖ್ಯವಾಗಿರುವಂಥ ಅಂಶವನ್ನು ತಿಳಿಸುವಂಥದ್ದಾಗಿದೆ. ಅಂದರೆ ಅರ್ಥ, ಜೀವದ ಆರಂಭವು ದೇವರಿಂದ ಮಾತ್ರ, ದೇವರ ಮಾತಿನಿಂದ ಮಾತ್ರ ಎನ್ನುವಂಥದ್ದನ್ನು ಸ್ಪಷ್ಟಪಡಿಸುವಂಥದ್ದಾಗಿದೆ. ಪ್ರಿಯರೇ, ಹಾಗಾದರೆ ಜೀವವು ಸ್ವಯಂ ಸ್ಫೂರ್ತಿಯಿಂದ ಬಂದದಲ್ಲ, ಆದರೆ ದೇವರ ಆದೇಶದಿಂದ, ದೇವರ ಉದ್ದೇಶಕ್ಕೋಸ್ಕರ ಸೃಷ್ಟಿಯಾದದ್ದು ಎನ್ನುವಂಥದ್ದನ್ನು ಸ್ಪಷ್ಟಪಡಿಸುವಂಥದ್ದಾಗಿದೆ. ಮತ್ತು ಎರಡನೇದಾಗಿ ನಾವು ನೋಡುವಾಗ, ಭೂಮಿಯು ಉಂಟು ಮಾಡಲಿ ಅನ್ನುವಂಥ ಪದಗಳು ದೇವರು ಈ ಜೀವವನ್ನ ಉಂಟು ಮಾಡುವ ಕಾರ್ಯಕ್ಕೆ ಭೂಮಿಯನ್ನು ಉಪಯೋಗಿಸುತ್ತಾರೆ ಎನ್ನುವಂಥದ್ದನ್ನು ನಾವು ಕಾಣಬಹುದು. ಆದರೆ ಮೂಲ ಕಾರಣ ಮಾತ್ರ ದೇವರ ಮಾತಾಗಿರುತ್ತದೆ. ಪ್ರಿಯರೇ, ಅಂದರೆ ಈ ಸೃಷ್ಟಿಗೆ ಭೂಮಿ ಒಂದು ಸಾಧನವಾಗಿದ್ದರೆ ಸಂಪೂರ್ಣ ಕಾರಣ ಕರ್ತನ ಮಾತು, ದೇವರ ಮಾತಾಗಿರುತ್ತದೆ. ಪ್ರಿಯರೇ, ಮತ್ತು ಮೂರನೇದಾಗಿ ನಾವು ನೋಡುವಾಗ, ಬೀಜವಿರುವ ಸಸ್ಯಗಳು. ಬೀಜವಿರುವ ಎನ್ನುವಂಥದ್ದನ್ನು ನಾವು ನೋಡುವಾಗ ಇದು ಪುನರುತ್ಪಾದನೆಯ ತತ್ವವನ್ನು ಪರಿಚಯಿಸುತ್ತದೆ. ಪ್ರಿಯರೇ, ಹಾಗಂದ್ರೆ ದೇವರು ಕ್ಷಣಿಕ ಜೀವ ಮಾತ್ರ ಅಲ್ಲ, ಮುಂದುವರಿಯುವ ಜೀವವನ್ನ ಉದ್ದೇಶಿಸಿದ್ದಾರೆ. ಅಂದರೆ ಸೃಷ್ಟಿಯಲ್ಲಿ ಒಂದು ಸ್ಥಿರತೆ ಇರಬೇಕು, ಒಂದು ನಿರಂತರತೆ ಇರಬೇಕು ಎನ್ನುವಂಥದ್ದು ಕರ್ತನ ಒಂದು ಯೋಜನೆಯಾಗಿತ್ತು ಎನ್ನುವಂಥದ್ದನ್ನು ಸೂಚಿಸುತ್ತದೆ. ಮತ್ತು ಕೊನೆಯದಾಗಿ ನಾವು ನೋಡುವಾಗ, ತಮ್ಮ ತಮ್ಮ ಪ್ರಕಾರ ಅನ್ನುವಂಥದ್ದು ತುಂಬ ಪ್ರಾಮುಖ್ಯವಾಗಿ ಮಹತ್ವ ಇರುವಂಥ ಒಂದು ವಾಕ್ಯ. ಯಾಕೆ ಎಂಬುದಾಗಿ ನಾವು ನೋಡುವಾಗ, ಪ್ರಿಯರೇ, ಇದು ಸ್ಪಷ್ಟವಾಗಿ ಏನು ಹೇಳುತ್ತದೆ ಎಂಬುದಾಗಿ ನಾವು ನೋಡುವಾಗ, ಈ ಕರ್ತನು ಮಾಡಿದಂಥ ಸೃಷ್ಟಿಯಲ್ಲಿ ಪ್ರಭೇದಗಳ ಮಿಶ್ರಣ ಇರಲಿಲ್ಲ. ಒಂದು ಮಾವಿನ ಮರದ ಕೆಳಗೆ ಹೋಗಿ ನಾವು ಮಾವಿನ ಹಣ್ಣನ್ನು ಮಾತ್ರ ನಾವು ಎದುರು ನೋಡಬಹುದು, ತಿನ್ನಬಹುದೇ ಹೊರತು ಒಂದು ಬಾಳೆಹಣ್ಣನ್ನು ನಾವು ಅಲ್ಲಿ ಹುಡುಕಲು ಸಾಧ್ಯವಿಲ್ಲ. ಇದರ ಅರ್ಥ, ದೇವರು ನಿಗದಿಪಡಿಸಿದ ಕ್ರಮದೊಳಗೆ ಪುನರುತ್ಪಾದನೆ ಆಗಬೇಕಾಗಿತ್ತು. ಈ ಹೈಬ್ರಿಡ್ ಎನ್ನುವಂಥದ್ದು ಮನುಷ್ಯನ ಒಂದು ಆಲೋಚನೆಯಾಗಿದೆ, ಮನುಷ್ಯನು ಮಾಡಿರುವಂಥ ತಯಾರಿಕೆ ಆಗಿದೆ ಹೊರತು ಕರ್ತನ ಯೋಜನೆಯಲ್ಲಿ ಯಾವತ್ತೂ ಈ ಹೈಬ್ರಿಡ್ ಎನ್ನುವಂಥದ್ದು ಇರಲಿಲ್ಲ. ಪ್ರಿಯರೇ, ಕರ್ತನು ಮಾಡಿದ್ದು ಸಂಪೂರ್ಣವಾಗಿತ್ತು, ಮಿಶ್ರಣವಿಲ್ಲದೆ, ಗೊಂದಲವಿಲ್ಲದೆ, ಕ್ರಮಬದ್ಧವಾಗಿತ್ತು. ಪ್ರಿಯರೇ, ಕರ್ತನು ಮಾಡಿದಂಥ ಸೃಷ್ಟಿ ದೇವರ ನಿಯಮಕ್ಕೆ ಸದಾಕಾಲ ಒಳಪಟ್ಟಿರುತ್ತದೆ. ಪ್ರಿಯರೇ, ಹಾಗಾದರೆ ಈ ವಾಕ್ಯವು ನಮಗೆ ಕಲಿಸುವಂಥ ಪಾಠಗಳು, ಮೊದಲನೇದಾಗಿ ನಾವು ನೋಡುವಾಗ, ದೇವರೇ ಈ ಜೀವದ ಮೂಲವಾಗಿದ್ದಾರೆ. ಪ್ರಿಯರೇ, ಮತ್ತು ಈ ಜೀವಕ್ಕೆ ಬೇಕಾಗಿರ್ತಕ್ಕಂಥ ಕ್ರಮ ಮತ್ತು ನಿಯಮಗಳನ್ನು ಕರ್ತನು ತಾನೇ ಸ್ಥಾಪಿಸಿದ್ದಾರೆ. ಅದಲ್ಲದೆ ಫಲವತ್ತತೆ ದೇವರ ವಿನ್ಯಾಸದೊಳಗೆ ಇದೆ ಎನ್ನುವುದನ್ನು ನಾವು ನೋಡುವಂತರಾಗಿದ್ದೇವೆ. ಹಾಗಾದರೆ ಜೀವವು ಅಚಾನಕ್ಕಾಗಿ ಬಂದದ್ದಲ್ಲ, ಇದು ಕರ್ತನ ಒಂದು ಉದ್ದೇಶಪೂರ್ಣಕವಾದಂಥ ಒಂದು ಸೃಷ್ಟಿ. ಹಾಗಾದರೆ ಇಂದು ನಾವು ಈ ವಾಕ್ಯದಿಂದ ಕಲಿಯುವಂಥ ಪಾಠ, ಕರ್ತನು ನಮ್ಮ ಜೀವನವನ್ನ ಫಲವತ್ತಾಗಿ ರೂಪಿಸುವಂತ ಕರ್ತನಾಗಿರುತ್ತಾನೆ. ಇದು ಕ್ಷಣಿಕ ಫಲವಲ್ಲ ಪ್ರಿಯರೇ, ನಿರಂತರ ಫಲವನ್ನ ಉಂಟು ಮಾಡುವ ಜೀವನವನ್ನ ನಿಮಗೋಸ್ಕರ ಕರ್ತನು ಬಯಸುತ್ತಾ ಇದ್ದಾರೆ. ಹಾಗಾದರೆ ಇದನ್ನು ಪಡೆಯಲು ನಾವು ಕೈಕೊಂಡು ನಡೆಯಬೇಕಾಗಿರುವಂತ ಒಂದು ಆಜ್ಞೆ, ದೇವರು ಸ್ಥಾಪಿಸಿದ ಕ್ರಮದೊಳಗೆ ನಾವು ಉಳಿಯಬೇಕು. ಪ್ರಿಯರೇ, ಫಲವನ್ನ ಬಯಸಿದರೆ ದೇವರ ನಿಯಮಕ್ಕೆ ನಾವು ವಿಧೇಯರಾಗಿರಬೇಕು. ಮಿಶ್ರತೆ ಮತ್ತು ಗೊಂದಲ ದೂರ ಇಡಬೇಕು. ಪ್ರಿಯರೇ, ಯಾಕಂದರೆ ದೇವರ ಕ್ರಮವೇ ಫಲವತ್ತತೆಯ ಮಾರ್ಗ. ಹಾಗಾದರೆ ಇಂದು ನಾವು ಇದನ್ನು ನೆನಪಿಟ್ಟುಕೊಳ್ಳೋಣ. ದೇವರು ಜೀವವನ್ನು ಕೊಡುವಂಥ ದೇವರಾಗಿದ್ದಾರೆ. ದೇವರು ಅದಕ್ಕೆ ನಿಯಮವನ್ನು ಸಹ ಕೊಡುವಂಥ ದೇವರಾಗಿದ್ದಾರೆ. ದೇವರು ಕೊಟ್ಟಂಥ ಜೀವವನ್ನ, ದೇವರು ಕೊಟ್ಟ ನಿಯಮವನ್ನ ಕೈಕೊಂಡು ನಡೆಯುವಂಥ ಜೀವವನ್ನ ದೇವರೇ ಫಲವತ್ತಾಗಿಸುತ್ತಾರೆ. ಪ್ರಿಯರೇ, ನಾಳೆ ಮತ್ತೆ ಭೇಟಿಯಾಗೋಣ. ದೇವರ ವಿನ್ಯಾಸದೊಳಗಿನ ಜೀವನ ನಿಮಗಿರಲಿ. ಆಮೇನ್.